ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನಿಂದ ನೀವು ಪರಾಠ, ಪಲ್ಯ, ಸಾಂಬಾರು ಏನೇನೋ ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚಿನ್ಮುರಿಯನ್ನು ತೊಗೊಂಡಿನ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ ನಾವು ಗೊಳ ಚಿನ್ಮುರಿ ಅಂತಲೇ ಕರಿತೀವಿ. ಇನ್ನೊಂದು ಬೆಳಗಾವಿ ಚಿನ್ಮುರಿನೂ ಬರ್ತದೆ. ನಿಮ್ಮ ಕಡೆ ಯಾವ ಚಿನ್ಮುರಿ ಇದಾವಲ್ರಿ ಅದನ್ನು ನನಗೆ ತೊಗೊರಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೆ. ಈ ಚಿನ್ಮುರಿಯನ್ನು ಏನು ಮಾಡ್ತೀನಿ ರೀ, ಇದಕ್ಕೆ ನೀರು ಹಾಕೋತೀನಿ ರೀ. ನೋಡಿ, ಆ ನೀರನ್ನು ಮಿಕ್ಸ್ ಮಾಡಿ ಆ ಚಿನ್ಮುರಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಅದಕ್ಕನ್ನೇ ಆ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆ ಇಡ್ತೀನಿ ರೀ. ನೋಡಿ, 5 ನಿಮಿಷ ಆದಮೇಲೆ ಏನಾಗ್ತದೆ ರೀ, ಸಾಫ್ಟ್ ಆಗಿರ್ತಾವೆ ನೋಡಿರಿ. ಇವು ಗೊಳ ಚಿನ್ಮುರಿ ಅಂತಲೂ ಬೆಳಗಾವಿ ಚಿನ್ಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತವೆ. ನೋಡಿರಿ, ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ. ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲೆ ಒಂದು ಬಟ್ಲ ಅಂದ್ರೆ ಒಂದು 2 ಬಟ್ಲಾಗ ಚಿನ್ಮುರಿಯನ್ನು ತೊಗೊಂಡಿದ್ದೇನೆ ನೋಡಿ. ಈಗ ನಾನು ಕತಕ ಸೈಡಿಗೆ ಇಡ್ತೇನೆ ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಅದೇ ಪಾತ್ರೆಗೆ ನೀರನ್ನು ತಗೊಂಡಿದ್ದೀನಿ ನೋಡಿ. ಅದು 2 ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನೆದು ಬಿಟ್ಟು ಏನಾಗ್ತೈತಿ 1 ಬಟ್ಲಾಗಷ್ಟು ಆಗ್ತದೆ ರೀ ಅದು. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅಂದ್ರೆ ನಡೀತದೆ, ಅದನ್ನೂ ಹಾಕ್ಬೋದು, ನಡೀತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕಿದ್ರೆ ನಡೀತದೆ ನೋಡಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಅನ್ನಿಸ್ತದಂದ್ರೆ ಒಂದೇ ಮೆಣಸಿನ್ಕಾಯಿನ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು ಅರ್ಧ ಸ್ಪೂನಾಗ ಸಕ್ಕರೆ ಹಾಕ್ತೀನಿ ರೀ. ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಏನಾದ್ರು ಕೈ ಅಂಶ ಅನ್ನಿಸಿತ್ತಂದ್ರೂ ಅದಕ್ಕೆ ಕಡಿಮೆ ಆಗ್ತದೆ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ. ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ. 1/4 ಟೀ ಸ್ಪೂನಾಗಷ್ಟು ಅರಿಶಿನ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಆದರೂ ಹಾಕ್ರಿ, ನಡೀತದೆ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಅದು ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆಲ್ಲ ಎಲ್ಲನೂ ನೀರು ಬಿಟ್ಕೊತದ್ರಿ ಅದು. ಇಲ್ಲೊಂದು ಅರ್ಧ ಸ್ಪೂನಾಗಷ್ಟೇ ಕರಿ ಮತ್ತು ಬಿಳಿ ಎಳ್ಳು 2 ಮಿಕ್ಸ್ ಆಗ್ಯಾವ್ರಿ. ಇದನ್ನು ಹಾಕ್ತಾಯಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ, ಹೇರ್ಗೆನೂ ಒಳ್ಳೇದು. ಇಲ್ಲ ನಮ್ಮ ಕಡೆ ಕರಿ ಇಲ್ಲ ಬರೀ ಬಿಳಿ ಎಳ್ಳದಾವಂದ್ರೆ ಅವನ್ನೂ ಹಾಕ್ರಿ, ನಡೀತದೆ ನೋಡಿ. ನಾನಿಲ್ಲಿ ಸಣ್ಣ ಬಟ್ಲೇನೆ 1 ಬಟ್ಲ ಅಂದ್ರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಬೈಂಡಿಂಗ್ ಸಲುವಾಗಿ. ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ರಿ. ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ. ಇಲ್ಲ ಹಿಡಿಸ್ತದ ಹಿಟ್ಟಂದ್ರೆ ಇನ್ನೊಂದು ಸ್ಪೂನಾಗಷ್ಟು ಹಾಕೋತೀನಿ ರೀ. ತುಂಬಾ ಮೆತ್ತಗೆ ಅನ್ಸಾಕತ್ತಿದ್ರಿ. ಇಲ್ಲಿ ಸೋಡಾ, ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು ನೋಡಿ. ಇನ್ನೊಂದು ಸ್ಪೂನಾಗಷ್ಟೇ ಹಿಟ್ಟು ಹಿಡಿಸ್ತದೆ. ಒಮ್ಮೆಲೇನೆ ಹಾಕ್ಬೇಡ್ರಿ, ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದ್ರಿ. ಅದು ಅವಾಗ ಹಿಟ್ಟು ಹತ್ತದ ನೋಡಿ. ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ, ನಡೀತದೆ ನೋಡಿ. ಅರ್ಧ ಬಟ್ಲ ಮೇಲೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೇ ರೀತಿಯೇ ಇರ್ಬೇಕು ನೋಡಿರಿ. ತುಂಬ ಗಟ್ಟಿನೂ ಕಲಸಲ್ಲ. ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ಹೇಳಿ ನಾವು ತೋರಿಸ್ತೀನಿ ನೋಡಿ. ತುಂಬ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿನೂ ಕಲಿಸ್ಕೊಬೇಡ್ರಿ ನೋಡಿ. ಇದೇ ರೀತಿಯೇ ಇರಲಿ ರೀ ಹಿಟ್ಟು ನೋಡಿ. ಈ ರೀತಿ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಹಿಟ್ಟೇನೇನು ನೆನೆ ಬಿಡೋದು ಬೇಡ್ರಿ. ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇದೇ ರೀತಿಯೇ ಇರಬೇಕ್ರಿ ಇದು ಹಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ. ಕಟ್ಲೆಟ್ನು ತುಂಬ ದಪ್ಪಾಗಿ ಮಾಡಬೇಡ್ರಿ, ಅಷ್ಟು ಚಲೋ ಅಂತಲ್ರಿ. ಸ್ವಲ್ಪ ತೆಳುವಾಗಿಯೇ ತಡ್ಕೋಬೇಕು ಅದನ್ನು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು, ನಡೀತದೆ. ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಂಡು ನಡೀತದೆ ನೋಡಿ. ಇಷ್ಟಿಷ್ಟನ್ನಾಗಿ ಮಾಡೋಣ ನೋಡಿ. ಇದನ್ನು ನೀವು 3 ಥರ ಮಾಡ್ಕೋಬೋದು. ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇದನ್ನು ನೀವೇನು ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ 1 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ರಿ. ಅವಾಗ ತುಂಬಾ ಕ್ರಿಸ್ಪಿ ಆಗ್ತಾವೆ. ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕೆ ಮಾಡಿದಂದ್ರೆ ಆರಿದ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ. ಅದಕ್ಕೆ ನಾನು ಹಾಕಿಲ್ಲ. ಒಂದು 2 ಮಾಡಿ ತೋರಿಸಿದ್ದೀನಿ. ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಾನು ಇದನ್ನು ಏನು ಮಾಡಕ್ಕಿದ್ದೀನಿ, ಶಾಲೋ ಫ್ರೈ ಮಾಡಕ್ಕಿದ್ದೀನಿ ರೀ. ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾಯಿದ್ದೀನಿ. ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ, ನಡೀತದೆ ನೋಡಿ. ಆಲ್ರೆಡಿ ಪ್ಯಾನನ್ನು ಕಾಯ್ದಾದ್ರೆ ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ ನೋಡಿ. ಇಲ್ಲೊಂದು 2 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತೀನಿ ರೀ ನೋಡಿ.
ಕಡಿಮೆ ಎಣ್ಣೆನೂ ಇರಬೇಕು, ಹೆಲ್ದಿನೂ ಇರಬೇಕು, ಟೇಸ್ಟಿನೂ ಇರಬೇಕು. ಅದನ್ನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು. ಪರಾಠ ಮಾಡ್ಕೊಂಡಿರ್ತೀವಿ ರೀ, ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀವಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನಮಗೆ ಎಣ್ಣೆ ನಡೀತದೆ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ. ಡೀಪ್ ಫ್ರೈ ಮಾಡೋರಿದ್ರೆ ನೀವು 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಅದಕ್ಕೆ ಹೇಳಿದ್ರಿ ತುಂಬ ದಪ್ಪಾಗಿನೂ ತಟ್ಬಾರ್ದು. ನೋಡಿ ಈ ರೀತಿ ಕೆಂಪಗ ಒಂದು ಸೈಡ್ ಆಗ್ಯಾವ ನೋಡಿರಿ, 2 ಸೈಡ್ ಚೆನ್ನಾಗಿ ಬೇಯಲಿರಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ 2 ಸೈಡ್ ಬೇಯ್ದವ್ರಿ, ಇಷ್ಟು ಬೇಯ್ದ್ರೆ ಸಾಕು. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದ್ರಿ. ನೋಡಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ, ನಿಮಗೆ ಸ್ವಲ್ಪ ಆರ್ಲಿರಿ ಕಟ್ ಮಾಡಿನೂ ತೋರಿಸ್ತೀನಿ. ತುಂಬಾ ಬಿಸಿ ಅದಾದ್ರು. ಎಷ್ಟು ಚೆನ್ನಾಗಿ ಬಂದ. ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು, ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ, ಎಷ್ಟು ಪರ್ಫೆಕ್ಟಾಗಿ ಬಂದ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದು, ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿನೂ ಬಂದು. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ಆಗ್ತದೆ ರೀ. ಇದನ್ನೇನೋ ಚುರುಮುರಿ ವಡಿ ಅಥವಾ ಮೆಂತ್ಯ ಸೊಪ್ಪು ಚುರುಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ.